ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು ಹಾಗೂ ಇವರು ಕುಡಿತಂತ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು ಹಾಗೂ ಇವರು ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಪುರದಕಟ್ಟೆ ಆಡಿಯ ನಿವಾಸಿಗರಾದ ಶ್ರೀಯುತ ದೇವರವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ದೇವರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ. ತಮ್ಮದೊಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಮ್ಮ ಹೆಸರು ಪುರದಕಟ್ಟಾಡಿ ದೇವ. ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ದೇವರವರೇ? ನಮ್ಮ ಕುಟುಂಬದಲ್ಲಿ ಮೊದಲಿಗೆ ಆಗ 6 ಜನ ಇದ್ದು, ಈಗ ಬಂದು 4 ಜನ. ತಮ್ಮ ಒಂದು ಕುಟುಂಬದಲ್ಲಿ ಒಟ್ಟು 4 ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? 6 ಜನ ಇದ್ದಾಗ ನಾವು ಸಣ್ಣದಿಂದ ನಮ್ಮ ಮೈಕೆಲ್ಲ ಚಿಕ್ಕದಿಂದ ಕುಡಿತಿದ್ವಿ. ಸಿಕ್ಕಾಪಟ್ಟ ಕುಡಿತಿದ್ದು, ಕೂಲಿ ಮಾಡ್ಕೊಂಡು ಮನೆಗೆ 1 ರೂಪಾಯಿ ದುಡ್ಡು ತಂದಿತ್ತಿಲ್ಲ, ಎಲ್ಲ ಕುಡ್ದು ಅಲ್ಲೇ ಇದು ಮಾಡ್ತಿದ್ವಿ. ಮತ್ತು ಹೆಂಗ್ಸ್ಗಳು ಕೂಲಿ ಮಾಡಿದ್ರೆ ಅವ್ರು ಕೊಡಲಿಲ್ಲ ಅಂತಂದ್ರೆ ಹೊಲಕ್ಕೆ ಹೋಗಿ ಇಟ್ಕೊಂಡು ಓಡ್ದವ್ರ ಅವರು ವಸೂಲಿ ಮಾಡ್ಕೊಂಡು ಪುನಃ ಅಲ್ಲಿಯೂ ಕುಡಿತಿದ್ವಿ. ಬಂದು ಅವರು ಪುನಃ ಗೇದ್ಬಿಟ್ಟು ಹೆಂಗ್ಸ್ಗಳಿಗೆ ಮನೆಗೆ ಹಂಗೆ ಬರ್ಕೈ ಬೈತಿದ್ರು. ಆಗ ಅಲ್ಲಿಂದ ಪುನಃ ನಾನು ಮಾಡೋ ಕೂಲಿ ದುಡ್ಡು ನಾನೇ ಕುಡಿದು ಅದನ್ನೂ ಇದು ಮಾಡ್ತಿದ್ವಿ, ಹಾಳು ಮಾಡ್ತಿದ್ವಿ, ಕುಡಿತಿದ್ವಿ. ಮನೆ ಜೀವನಕ್ಕೆ ಕೊಡ್ತಾ ಇರ್ಲಿಲ್ವ ನೀವು? ಏನೂ ಇಲ್ಲ. ಆಗ ಅಲ್ಲಿಂದ ಬಂದು ಸ್ವಲ್ಪ ತಿಳುವಳಿಕೆ ಆಯಿತು ನನಗೆ. ಒಂದು 5 ವರ್ಷದಿಂದ ಈಚೆಗೆ ಸ್ವಲ್ಪ ತಿಳುವಳಿಕೆ ಬತ್ತು. ಮಕ್ಕಳೆಲ್ಲ ಅಂದ್ಕೊಂಡ್ಮೇಲೆ ಓದ್ತಿದ್ವಲ್ಲ ಆಗ ಸ್ವಲ್ಪ ತಿಳುವಳಿಕೆ ಬತ್ತು, ನನಗೆ ಬುದ್ಧಿ ಬತ್ತು. ಆಗಾಗ ಸ್ವಲ್ಪ ಕಮ್ಮಿ ಮಾಡಿದೆ. ಈಚೆಗೆ ಕಂಡೀಷನ್ ಆಗಿ ಬಂದು ಮಾಡಿ ಒಂದು 5 ವರ್ಷ ಹಿಂದೆ, ಒಂದು 10 ವರ್ಷ ಹಿಂದೆ ಒಂದು ಪೂರ ಬಿಟ್ಟಿದ್ನ, ಸಂಪೂರ್ಣವಾಗಿ ಬಿಟ್ಟು ನನ್ನ ಸ್ವಂತ ಬುದ್ಧಿಲಿ ನಾನು ಬಿಟ್ಟು. ನಾವು ಸ್ವಂತ ಬುದ್ಧಿವಂತಿಕೆಯಿಂದ ಕುಡಿತವನ್ನು ಬಿಟ್ಟಿದ್ದೀರಾ? ಯಾವುದೇ ರೀತಿ ಕ್ಯಾಂಪ್ಗಳಿಗೆ ಸೇರ್ಕೊಂಡು ಬಿಟ್ಟು? ಏನಿಲ್ಲ ನನ್ನ ಬುದ್ಧಿಗಾಗಿ ನಾನು ಬಿಟ್ಟದ್ದು. ಆಮೇಲೆ ಅದು ಬಿಟ್ಟ ತಕ್ಷಣ ನಮ್ಮ ಸಂಸಾರ ಭಾರಿ ಒಂದು ಅದ್ಭುತವಾಗಿ ನಡೀತದ. ಅಂದ್ರೆ ತಾವು ಮೊದಲು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ? ನಾವೊಂದು 30 ವರ್ಷದಿಂದ ಹಿಂದೆ ಕುಡಿತಿದ್ವಿ. ಆಗಲಿಂದ ಸ್ಟಾರ್ಟ್ ಆದದ್ದು ಅದು. ನಾನು ಮದುವಾಗಿ ಮಕ್ಕಳೆಲ್ಲ ಆದ್ಮೇಲೆ ಈಚೆಗೂ ನಾವು ಕುಡಿತಾ ಇದ್ವಿ. ಅಂದ್ರೆ ತಾವು 30 ವರ್ಷಗಳಿಂದನೇ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ರಿ? ಎಷ್ಟಾದ್ರು ಪ್ಯಾಕೆಟ್, ಬಿಳಿ ಪ್ಯಾಕೆಟು 2.5 ರೂಪಾಯಿಂದ ಆ ಕಾಲದಿಂದ ಕುಡಿತಿದ್ದೆ ನಾನು. ಹಾಲಿಂದ ಸ್ಟಾರ್ಟ್ ಮಾಡಿದಾಗ 2.5 ರೂಪಾಯಿ ಆ ಪ್ಯಾಕೆಟು. ಹಾಲಿಂದ ಕುಡಿದು ಎಲ್ಲನೂ ಇದು ಮಾಡಿ ಲಾಸ್ಟಿಗೆ ಬಂದು ಇಷ್ಟು ಬುದ್ಧಿ ಅಂತ ಗೊತ್ತು ನನಗೆ. ಅದು ಬಂದ ಮೇಲೆ ಮೈಕ್ಲೆಲ್ಲ ಅಂತ್ಕೊಂಡ ಮೇಲೆ ಇದನ್ನ ತೊಟ್ಟತ್ತು ಬಿಟ್ಬಿಟ್ಟು. ಆಗ ನಮ್ಮ ಮೈಕ್ಲೆಲ್ಲ ಪುನಃ ದೊಡ್ಡವಾದವಲ್ಲ, ಸ್ಕೂಲೆಲ್ಲ ಓದ್ತಿದ್ವಲ್ಲ, ಅದರಿಂದ ಇದು ಸ್ವಲ್ಪ ನಿಮ್ಮ ಹತ್ರ ಜೊತೆ ಬೆರೆದು ಅದನ್ನೆಲ್ಲ ಸ್ವಲ್ಪ ಹಿಂದ್ಗಡೆಗೆ ಹಾಕಿ ಹಾಕಿ ಅದು ತೊಟ್ಟಿರ್ತು ಕ್ಲೀನಾಗಿ ಬಿಟ್ಟು. ಇವಾಗ ಎಷ್ಟು ವರ್ಷಗಳಾಯ್ತು ನೀವು ಈ ಕುಡಿತವನ್ನು ಬಿಟ್ಟು? ಹೆಚ್ಚು ಕಮ್ಮಿ ಒಂದು 7 ವರ್ಷ 8 ವರ್ಷ ಆಗದ. 8 ವರ್ಷ? 8 ವರ್ಷ ಅದು ಬಿಟ್ಟು. ಇವಾಗ ಹೆಂಗಿದೆ ಜೀವನ, ತಮ್ಮ ಒಂದು ಮನೆ ಸಂಸಾರ? ಅದು ಬಿಟ್ಟು ತೋಡಿಂದ ನಮಗೊಂದು ಬೆಟ್ಟನೇ ಬಿಟ್ಟು ತೊಳೆದಾಗ ಆಯ್ತದ. ಒಂದು ಬೆಟ್ಟ ಗುಡ್ಡನೇ ಬಿಟ್ಟು ಹೊರಗೆ ತೊಳೆದಾಗ ಆಯ್ತದ. ಈಗ ಹೇಗೆ ಅನಿಸ್ತಿದೆ ಮೊದಲು ಜೀವನ? ಈಗ ಅಂತಂದ್ರೆ ನಮ್ಗೆ ಅದು ಬಿಟ್ಟು ತೋಡಿಂದ ನಮ್ಮ ಜೇಬಲ್ಲಿ ಯಾವತ್ತಿದ್ರು ಒಂದು 50, 100, 500 ಸಾವಿರ ಜೇಬಲ್ಲಿ ಇದ್ದೇ ಇರ್ತದೆ. ಯಾಕೆ ನಾವು ಕೂಲಿ ಮಾಡೋ ದುಡ್ಡು ಹೋಲಿ. ಅದರಿಂದ ಬಿಟ್ಟಿಂದ ಈಚೆಗೆ ಒಂದಿಲ್ಲದ್ರೆ 2 ಗಾಡಿ ತಗೊಂಡು ಬರೀ ಕುಡ್ದು ದುಡ್ಡಲ್ಲಿ, ದಿನ ಕುಡಿಯೋ ದುಡ್ಡಲ್ಲಿ 100 ರೂಪಾಯಿ ಹಾಕೋ ಬಂದಿದ್ದು. ಅದನ್ನೆಲ್ಲ ಗಂಟಾಕಿ ಈಗ ಒಂದು ಗಾಡಿ ತಗೊಂಡು ಬಿಟ್ಮೇಲೆ ಒಂದು ಗಾಡಿ ತಗೊಂಡು. ಇವಾಗ ಏನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ? ಇವತ್ತೆಲ್ಲ ಕೂಲಿ ಕೆಲಸ. ದಿನ 600 ರೂಪಾಯಿ ಕೂಲಿಗೆ ಹೋಗ್ತೀವಿ. ಎಡ್ತಿಗಂಡ ಹೆಂಗಸ್ರು ಕೂಲಿಗೆ ಅವ್ರ ಪಾಡ್ಗೆ ಅವ್ರು ಹೋಗ್ತಾರ, ನಮ್ಮ ಪಾಡ್ಗೆ ನಾವು ಗಂಟುಸ್ಕೊಂಡು ನಾವು ಬೇರೆ ಕಡೆ ಹೋಗ್ತೀವಿ. ಮಾಮೂಲಿ ಸೋಲಗಿಲ್ಲರ ಕೆಲಸ ಅಂತಿದ್ದು, ಮಾಮೂಲಿ ಶುಂಠಿ ಕೆಲಸ, ಅದು ಕೆಲಸಕ್ಕೆ ಹೋಗ್ತೀವಿ. ರೈತರ ಕೆಲಸಕ್ಕೆ ಹೋಗ್ತೀವಿ. ಅದರಲ್ಲಿ 500 ಕೊಟ್ರೆ ಒಂದು 300 ರೂಪಾಯಿ ಇಡೋದು, ಇನ್ನೊಂದು 200 ರೂಪಾಯಿ ನಮ್ಮ ಖರ್ಚಿಗೆ ಮಾಡ್ಕೊಬಂದು ಆ ಥರ ಮಾಡಿ ಒಂದು ಗಾಡಿ ತಗೊಂಡು ನಾನು. ಅದೇ ಕುಡಿತವನ್ನು ಬಿಟ್ಟಂತಾರೆ ಇವೆಲ್ಲ ಸಾಧ್ಯವಾಗ್ತಿರೋದು ನಿಮ್ಮ ಕೈ. ತಾವು ದಿನದಲ್ಲಿ 500 ರೂಪಾಯಿನ ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ, ಇವಾಗ 300 ರೂಪಾಯಿನ ಉಳಿತಾಯ ಮಾಡ್ಕೊಂಡು ಹೋಗ್ತಿದ್ದೀರಾ. ಇನ್ನು 200 ರೂಪಾಯಿನ ತಮ್ಮ ಒಂದು ವೈಯಕ್ತಿಕ ಖರ್ಚಿಗೆ ಮಾಡ್ಕೊಂಡು ಹೋಗಿ ಅದನ್ನು ನಾನು ತಿರುಗಾಡಕ್ಕೆ ಒಂದು ಗಾಡಿ ತಗೊಂಡು ಬರೀ 1 ವರ್ಷಕ್ಕೆ
ಅದ್ರ ಮೊದಲು ಕುಡಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ ಅವಾಗ? ಸಂಪಾದನೆ ಮಾಡ್ಕೊಂಡಿದ್ದ ಆಗ ಎಲ್ಲಿ 250 ರೂಪಾಯಿ ಕೂಲಿ. 250 ರೂಪಾಯಿ ಇವತ್ತು ನಾನು ಕೂಲಿಗೆ ಹೋದ್ರೆ ಇವತ್ತು ದುಡ್ಡು ಕುಡ್ಕೊಂಡು ಪುನಃ ನಾಳೆ ಹೋಗೋದು ಈಸ್ಕೊಂಡು ಕುಡ್ಕೊತಿದ್ದೆ. ಎಷ್ಟು ಸಂಪಾದನೆ ಮಾಡ್ತಿದ್ರಿ ಅವಾಗ? ಒಟ್ಟಿಗೆ 600 ರೂಪಾಯಿ ಕೂಲಿ ಕೊಡ್ತಿದ್ರು. ಫಸ್ಟ್ ಒಂದು ದಿನಕ್ಕೆ 250 ರೂಪಾಯಿ ಕೂಲಿ. 250 ರೂಪಾಯಿ ಕೂಲಿ ಕೊಟ್ಟರು ಅದು ಇವತ್ತಿಗೆ ಕುಲಸು. ಒಂದು ಮನೇಲಿ ಕೂಲಿ ಮಾಡಿದ್ರೆ ಅದು ಇವತ್ತಿಗೆ ಕುಲಸು. ಅದಿನ್ನು ನಾಳೆಗಿಲ್ಲ, ಇವು ಸಾಯಂಕಾಲಕ್ಕಿಲ್ಲ. ಸಾಯಂಕಾಲಕ್ಕೆ ಬೇರೆ ಹೋಗಿ ನಾವು ಕುಡಿಬೇಕು. ಇನ್ನು ದುಡ್ಡಿಲ್ವಲ್ಲ, ಬೇರೆಯವ್ರ ತಪ್ಪ ಇನ್ನೋಗಿ ನಾಳೆ ಬತ್ತೀನಿ ಅಂದ್ಬಿಟ್ಟು ಇಸ್ಕೊಂಡು ಕುಡ್ಕೊಳೋದು. ಪುನಃ ನಾಳೆ ಹೋಗೋ ತಪ್ಪ ಪುನಃ ನಾಳಿದ್ದು ಇನ್ನೊಬ್ಬನ ತಪ್ಪ ಇಸ್ಕೊಂಡು ಕುಡಿದು ಆ ಥರ ಮಾಡ್ತಿದ್ದು. ಆ ಥರ ಒಂದು ಜೀವಿತ ಇತ್ತು ನಮ್ಮದು. ಈಗ ಅವನ್ನೆಲ್ಲ ಬಿಟ್ಟು ತಕ್ಕಾಗಿ ಈಗ ಒಬ್ಬ ಮನುಷ್ಯನಾಗಿವಿ. ಎದ್ದೇಟಿಗೆ ಮನೆ ಕಂಡದ ತಲೆದಿಸೆ ಸರಾಪು, ಕಣ್ಣು ಚಿಡ್ತಿತ್ತಿಲ್ಲ. ಎದ್ದು ಮಗಳಿಗೆ ಸರಾಪು ಕುಡಿತೀನಿ. ಹಿಂಗೆ ಎಲ್ಲಿ ತಲೆದಿಸೆ ಮಡ್ಕೊತೀನಿ. ಹಿಂಗೆ ಆ ವಾಸನ ಸರಾಪನ ವಾಸನ ಕುಡ್ಕೊಂಡು ಹೆಂಗಸ್ಗಳು ನಮ್ಮ ಪಕ್ಕದಲ್ಲಿ ಎದೆ ಹೆಂಗೆ ಮನೆಗೆ ಹತ್ರ ದೇವ್ರಿಗೊಬ್ಬನ ಗೊತ್ತು. ಈಗ ಅವನ್ನೆಲ್ಲ ಬಿಡಿಸಿ ದೇವರು ಈಗ ಒಂದು ದಾರಿ ಮಾರ ತಂದನ. ಅದ್ರ ಮೊದಲು ಮನೆ ಜೀವನಕ್ಕೆ ಏನಾದ್ರು ₹1 ದುಡ್ಡು ಕೊಡ್ತಾ ಇರಲಿಲ್ಲ. ಏನಿಲ್ಲ, ಮನೆಯ ಒಂದು ಸಂಸಾರವನ್ನು ಯಾರು ಮುಂದುವರಿಸ್ಕೊಂಡು ಹೋಗ್ತಿದ್ರು? ಅದೇ ಹೆಂಗಸ್ಗಳು ನಮ್ಮ ಕದ್ದು ಒಂದು 50-100 ಮಡಿಕೊಂಡು ಅದು ಹಂಗೆ ಮಾಡ್ಕೊಂಡು ಹೋಯ್ತಿದ್ರು. ಈಗ ಅವನ್ನೆಲ್ಲ ಬಿಡ್ಸಕ್ಬಿಡ್ತು ಸರಾಪನದು. ಇವಾಗ ನೀವು ಕುಡಿತನ ಬಿಟ್ಟು 8 ವರ್ಷಗಳಾಗಿದೆ. 8 ವರ್ಷ ಆಯ್ತು. ಹಾಗಿದ್ರೆ ಏನಾದ್ರು ಈ ಕುಡಿತಕ್ಕೆ ಕಾರಣಗಳಿತ್ತ ತಾವು? ಏನಾದ್ರು ಏನಕ್ಕೋಸ್ಕರ ಕುಡಿದಕ್ಕೆ ಪ್ರಾರಂಭ ಮಾಡಿದ್ರಿ? ಏನಿಲ್ಲ. ನಮ್ಮ ಇಲ್ಲೊಬ್ರು ಸಂಘದ ಮೇಡಮ್ ಅವರು ಬತ್ತಿರಲ್ಲಿ ಈ ಉಳಿತಾಯ ಸಂಘ ನಡೆಸಕ ಅವ್ರು ಹಿಂಗೆ ನಮ್ಮನ್ನ ಕುಡ್ಕೊಂಬಂದ್ರು. ಒಂದೊಂದು ದಿನ ಬೋಯ್ತಿದ್ರು. ಹಿಂಗೆ ಮಕ್ಕಳೆಲ್ಲ ಓದ್ತಾವಲ್ಲ ಅಂತ ಕುಡ್ಕೊಂಡೆಲ್ಲ ಹೋಯ್ತಿದ್ರಲ್ಲ, ಹಂಗೆ ಹಿಂಗೆ ಅನ್ಕೊಂಡು ಹೇಳೋಟ. ಅದನ್ನೇ ಸ್ವಲ್ಪ ಮೈಂಡು ವರ್ಕ್ ಮಾಡಿ ವಿಶೇಷ 3-4 ಪ್ಯಾಕೆಟ್ ಕುಡಿಯೋದು ತಪ್ಪದ್ರಲ್ಲಿ ಒಂದೊಂದು ಕಮ್ಮಿ ಮಾಡ್ತಾ ಒಂದು ತಮ್ಮ ಬಿಟ್ಟೆಬಿಟ್ಟು ಆ ಥರವಾಗಿ ಮಾಡಿ ಅವನ್ನೆಲ್ಲ ತೊಟ್ಟರ್ತು ಬಿಟ್ಟೆಬಿಟ್ಟನಪ್ಪ. ಈಗ ಹಾಗಿದ್ರೆ ಏನಾದ್ರು ಕಾರಣಗಳಿತ್ತ ನೀವು ಕುಡಿದಕ್ಕೆ? ಏನು ಕಾರಣ ಇಲ್ಲ. ನಮ್ಮ ಸ್ವತಂತ್ರವಾಗಿ ನಾವು ಕಲ್ತಿದ್ದು ಅದನ್ನ. ಅಂದ್ರೆ ಏನಾದ್ರು ಸ್ನೇಹಿತರ ಸಹವಾಸದಿಂದ? ಏನಿಲ್ಲ. ನಮ್ಮ ಸ್ವಂತವಾಗಿ ನಾವೇ ಕಲ್ತಿದ್ದು ಅದ. ಹಾಗಿದ್ರೆ ಕುಡಿದ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದ್ರು ತೊಂದರೆಗಳು ಉಂಟಾಗ್ತಿದ್ವಾ ದೇವರಿಗೆ? ತೊಂದರೆಗಳಂತಂದ್ರೆ ಊಟನೇ ಮಾಡ್ತಿದ್ದಿಲ್ಲ. ಎದ್ದೇಟಿಗೆ ಅದೇ ಬೇಕು. ಪುನಃ ಸಾಯಂಕಾಲ ಗಂಟ ಅದೇ ಸರಾಪೆ. ಇನ್ನು ಊಟನೇ ನಾವೀಗ ಮಾಡ್ತಿದ್ದಿಲ್ಲ. ಆದ್ರೆ ಅದು ಕುಡಿತ ಬಚ್ಚಿದ್ದೀರ ಇಷ್ಟೊತ್ತಿಗೆ ನಾವು ಈಗ ಮುನ್ನಾಗಿ ಹೋಗಿರೋ. ಅವರು ಹಂಗೆ ಒಂದು ಮೀಟಿಂಗ್ ಸೇರಿ ನಮ್ಗೆ ಒಂದು ಈ ಥರದೊಂದು ಇನ್ನು ತಿಳಿಸ್ಕೊಟ್ರು ಅವರು. ಇದು ಭಾರಿ ಕೆಟ್ಟದಪ್ಪ, ಕುಡಿಬೇಡಿ ಹಂಗೆಲ್ಲ ಹೇಳಿ ಅದನ್ನ ನಾವು ಮೈಂಡ್ಗೆ ಹಾಕಿ ವರ್ಕ್ ಮಾಡ್ಬಿಟ್ಟು ಅದನ್ನ ಅಲ್ಲಿಂದ ಈಚೆಗೆ ಅದನ್ನ ತೊಟ್ಟದ್ದು ಬಿಟ್ಟೆಬಿಟ್ಟು ನಾವು. ಅದೇ ಯಾರೋ ಒಬ್ರು ಬಂದು ಈ ಒಂದು ಕುಡಿತದ ಅನುಭವದ ಬಗ್ಗೆ ಕೆಲವೊಂದು ಅರಿವನ್ನು ತಮ್ಮಲ್ಲಿ ಮೂಡಿಸ್ತಾ ಇದ್ರು. ಇದು ಕುಡ್ಕೊಂಡು ಹೋದ್ರೆ ತಮ್ಮ ಒಂದು ಜೀವನ ಹಾಳಾಗುತ್ತೆ, ತಮ್ಮ ಒಂದು ಸಂಸಾರನೂ ಕೂಡ ಹಾಳಾಗುತ್ತೆ, ಜೊತೆಗೆ ತಮ್ಮ ಒಂದು ಆರೋಗ್ಯನೂ ಕೂಡ ಹಾಳು ಮಾಡ್ಕೊಳ್ಳೋಂಥ ಕೆಲವು ಸನ್ನಿವೇಶಗಳು ಕೂಡ ಬರ್ತವೆ. ಕುಡಿತವನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಅವರು ಹೇಳಿದಂತ ಒಂದೇ ಒಂದು ಮಾತುಕೋಸ್ಕರ ನೀವು ತಾವೇ ಅದನ್ನ ಅರ್ಥ ಮಾಡ್ಕೊಂಡು ಕುಡಿತವನ್ನು ಬಿಟ್ಟಿರೋದು. ನಮ್ಗೆ ಆರೋಗ್ಯ ಅಂದ್ರೆ ಆಗ ಆಯ್ತಿತ್ತು. ಆಗಂತಂದ್ರೆ ಅದು ಕುಡಿದ ಮೇಲೆ ನಮ್ಗೊಂಥರ ಭಾರಿ ಒಂಥರ ಕೆಲಸ ಮಾಡೋಕೊಂದು ಸರಾಗ ಸಿಕ್ತಿತ್ತು. ಅದು ಕುಡಿದಿಲ್ಲ ಅಂತಂದ್ರೆ ನಮ್ಗೆ ಒಂಥರ ವೈಬ್ರೇಷನ್ ಕಂಡಾಗ ಆಯ್ತಿತ್ತು. ಈಗ ಅವೆಲ್ಲ ಕುಡಿದ ಮೇಲೆ ಯಾವ ವೈಬ್ರೇಷನ್ ಇಲ್ಲ, ಏನಿಲ್ಲ. ಅದು ಬಿಟ್ಟು ತೊಟ್ಟಿಂದ ಈ ಥರ ತೊಂದರೆಗಳು ಉಂಟಾದಾಗ ಅದಕ್ಕೆ ಯಾವ ರೀತಿ ಒಂದು ಚಿಕಿತ್ಸೆನ ಪಡ್ಕೊತೀವಿ? ಅವಾಗ ಆರೋಗ್ಯದ ಮೇಲೆ ಸಮಸ್ಯೆಗಳು ಉಂಟಾದಾಗ ಏನು ಮಾಡ್ತಿದ್ದಿಲ್ಲ ನಾವು. ಹೋಗೋದು ಕೆಲಸ ಮಾಡೋಕೆ ಚೆನ್ನಾಗಿ ಬೇವ್ರ ಕಡೆ ಮಟ್ಟ ಕೆಲಸ ಮಾಡ್ಬಿಡ್ತೀವಿ ನಾವು. ಅದು ಅಲ್ಲಿಗೆ ನೇರಾಗ್ಬಿಡ್ತಿತ್ತು. ಆಮೇಲೆ ಸ್ವಲ್ಪ ಅದ್ರ ಮೇಲೆ ಇದನ್ನ ಬೀಳ್ತಿತ್ತಲ್ಲ ಟಾಣಿಕು, ಆ ಟಾಣಿಕ್ ಅದೆಲ್ಲ ವರ್ಕ್ ಮಾಡ್ಬಿಡ್ತಿತ್ತು. ಐದ್ರ ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ ಹೇಗಾಗ್ತಿತ್ತು ದೇವರವರೇ? ಆಗೇನೋ ಒಂಥರ ಸಣ್ಣ ಮಕ್ಕಳು ಹಾಲು ಕುಡಿತೀವಲ್ಲ ನೋಡು, ಆಗ ಒಂಥರ ಸಂತೋಷ, ಖುಷಿ. ಕುಡಿದ್ಮೇಲೆ ಒಂಥರ ಭಾರಿ ಖುಷಿ, ಧೈರ್ಯ. ಯಾರ ಹೊಡೆದ್ ಬಿಡ್ಬೇಕಲ್ಲ, ಮಾಡ್ಬೇಕಲ್ಲ, ಹಂಗನ್ಸ್ತಿತ್ತು ನಮ್ಗೆ. ಆಗ ಬತ್ ಇದೆಲ್ಲ ಕೆಟ್ಟದನದ ನಮ್ಗೆ ನಿಮ್ಮಂತರ ಜೊತೆ ಸೇರಿದಾಗ ನಮ್ಗೆ ಇದೆಲ್ಲ ಅನುಭವವಾದ್ದು. ಕುಡಿತನ ಸಮಯದಲ್ಲಿ ಏನಾದ್ರು ತಮ್ಮ ಆಡಿಗಳಿಗಾಗಿರ್ಬೋದು, ತಮ್ಮ ಕುಟುಂಬಗಳಿಗಾಗಿರ್ಬೋದು ಏನಾದ್ರು ತೊಂದರೆ ಕೊಡ್ತಾ ಇದ್ರೆ ಅವಾಗ? ಕೊಡ್ತಿದ್ವು ಆಗಾಗ ಕೊಡ್ತಿದ್ವಿ ನಾವು. 1-2-3 ಆಳು ಸೇರ್ಕೊಂಡು ನಮ್ಗೆ ಯಾರು ಗಲಾಟೆ ಮಾಡಕ್ಕೆ ಹೋದ್ರೆ ಸಾಕು ಅವ್ರಿಗೆ ಹಿಡ್ಕೊ ಹೊಡೆದ್ ಬಿಡೋದು, ಹಿಂಗೆ ಮಾಡ್ತಿದ್ವು. ಹಾಗೆಲ್ಲ ಮಾಡಿ ಇನ್ನು ಇವೆಲ್ಲ ಬೇಡ ಅಂದ್ಬಿಟ್ಟು ನಾವು ಇವನ್ನೆಲ್ಲ ತೊಟ್ಟರ್ದು ಬಿಟ್ಟು ಇದು. ಅವರಿಂದ ಕಾರಣ ನಾವು ಆಗೋದು ಬೇಡ, ಇದರಿಂದ ಕಾರಣ ನಾವು ಆಗೋದು ಬೇಡ. ಆಮೇಲೆ ಒಂದು ಸ್ಟೇಷನ್ಲಾಗಿ ನಾವು ಏಟ್ ತಿನ್ನೋದು ಬೇಡ, ಅದೊಂದ್ಬಿಟ್ಟು ನಾವು ಈಗ ಅದನ್ನೆಲ್ಲ ತಿಳ್ಕೊಂಡು ಬಿಟ್ಟು ಸಮಸ್ಯೆಗೆ. ಅದೇ ತಮ್ಮ ಒಂದು ಮನಸ್ಸು ಹತೋಟಿಲಿ ಇರ್ತಾ ಇರಲಿಲ್ಲ ಅವಾಗ ಕುಟುಂಬದವ್ರಿಗೆ ಏನಾದ್ರು ತೊಂದರೆಗಳು ಕೊಡ್ತಾ ಇದ್ರೆ ಅವಾಗ? ಇಲ್ಲ ಅದ್ರ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆಗ ಒಂದು ಸ್ವಲ್ಪ ಗಲಾಟೆ ಮಾಡ್ತೀನಿ. ಗಲಾಟೆಗೆ ಅವ್ರು ನಮ್ಗೆ 150 ರೂಪಾಯಿ ಕೂಲಿ, ಅವ್ರು ನಮ್ಗೆ 100 ರೂಪಾಯಿ ಕೊಟ್ಬಿಟ್ಟು ಅವ್ರು 5 ರೂಪಾಯಿ ತಗೊಂಡು ಹೋಗ್ಬೇಕು. ಆ ಥರ ಒಂದು ಕಿರುಕುಳ ಕೊಡ್ತೀವಿ ನಾವು. ಇವಾಗ ಈ ಕುಡಿತನ ಬಿಟ್ಟು ಪ್ರಸ್ತುತವಾಗಿ ಒಂದೊಳ್ಳೆ ಉತ್ತಮವಾದ ಜೀವನವನ್ನ ನಡೆಸ್ಕೊಂಡು ಹೋಗ್ತಿದ್ರೆ ತಮ್ಮ ಆಡಿಯಲ್ಲಿ ಯಾವ ರೀತಿಯ ಒಂದು ಸಹಕಾರವನ್ನು ನೀಡ್ತಿದ್ರೆ ಈಗ ನಿಮ್ಗೆ? ನಮ್ಗೇನ ಒಳ್ಳೆ ಚೆನ್ನಾಗಿ ನಾವು ಈಗ ಒಂದು 4-5 ಸೀಟು ಒಂದು ಚೆನ್ನಾಗಿ ಒಂದು ಗಾಡಿ ತಗೊಂಡು ಎಲ್ಲರೂ ಖುಷಿಯಾಗಿ ಅವ್ರು ಈಗ ನಮ್ಮ ಹೆಂಗಸುಗಳೇ ಅವ್ರು ಈಗ ಹೇಳ್ತಾರೆ,
ಅವ್ರು ಇಂಥ ಗಣಿದ್ರು ಬಿಟ್ಟು ನಾವು ಆಗ ನಮ್ಗೆ ಈ ಥರ ಶಿಕ್ಷೆ ಕೊಡ್ತಿರು. ಈಗ ಅವ್ರಂಥ ಒಳ್ಳೆ ಜನ ಯಾರೂ ಇಲ್ಲ ಅಂತ ಈಗ ಅವರೇ ಹೇಳ್ಕೊತಾರೆ. ಹೌದು, ಯಾಕಂದ್ರೆ ದೇವರೇ ತಾವು ಕುಡಿತ ಸಂದರ್ಭದಲ್ಲಿ ತಮಗೆ ಯಾರಿಗನ ಏನ್ ತೊಂದರೆ ಮಾಡ್ತಿದೆ ಅಂತ ತಮ್ಗೆ ಅರಿವಾಗ್ತಿರ್ಲಿಲ್ಲ. ಇವಾಗ ತಾವು ಮೊದ್ಲೇ ಹೇಳ್ತಿದ್ರಿ ಆಡಿಗಳಲ್ಲಿ ನಮ್ಮ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದೆ, ಕುಟುಂಬದವರು ಕೂಡ ಏನಾದ್ರು ಅವ್ರನ್ನ ಕುಡಿಯೋದಕ್ಕೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಜೊತೆ ಜಗಳ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇವಾಗ ಆಡಿಯವರು ತಮಗೆ ಈ ಕುಡಿತವನ್ನು ಬಿಟ್ಟು ಒಳ್ಳೆ ಉತ್ತಮವಾದ ಜೀವನ ನಡೆಸ್ಕೊಂಡು ಹೋಗ್ತಿದ್ರಲ್ಲ, ತಮ್ಮ ಆಡಿಲಿ ಇವಾಗ ನಿಮ್ಗೆ ಯಾವ ತರ ನೀವು ಕುಡಿತವನ್ನು ಬಿಟ್ಟ ಅಂತ ಏನಾದ್ರು ಕೇಳಿದಾರ? ಈಗ ಊರ್ಗಡೆ ಹೋದ್ರ ನಿಮ್ಮಂತ ಕುಡುಕ್ ಜನ ಯಾರು ಇತ್ತಿಲ್ಲ, ಆಗ ನಿಮ್ಮಂತ ಒಳ್ಳೆ ಜನ ಈಗ ಅವರೇ ಕೈ ಮುಗಿದಿರ. ಈಗ ಊನ್ಕೊಳೋದಕ್ಕೆ ಹೋದ್ರ ನಮ್ಮ ಈ ಊರ್ದಕ್ಕೆ ಹೋದ್ರ ಓ ಹಿಂಗಂತ್ರ ಹಿಂಗ ಕೈ ಮುಗಿತಾರ. ಆತರ ಮಾತುಗಳು ಕೇಳಿದಾಗ ನಿಮ್ಗೆ ಹೇಗ ಅನಿಸ್ತಾ ಇದೆ? ನಮ್ಗೀಗ ಆ ಮಾತುಗಳೆಲ್ಲ ಕೇಳಿದಾಗ ಭಾರಿ ಸಂತೋಷ. ಈಗ ಒಬ್ಬ ಅಲ್ಲಿ ಮಾಮೂಲಿ ಊನ್ಕೊಳದಲ್ಲಿ ಎಣ್ಣೆ ಮಾರ್ತಿದ್ದ, ಅವರು ಗಂಡ ಕಿರೋಗ್ಬಿಟ್ರು. ಅವರು ಒಂದಿನ ಸರಗಲ್ಲಿ ಬೈಕ್ ಕುಡ್ಸಕ್ಕೆ ಹೋಗಿ ತಗೊಂಡು ಅವ್ರು ಮನಗ್ ಬಿಟ್ಟಾಗ ಎಲ್ಲ ನನ್ನೇ ನೋಡ್ತಿದ್ರು. ಇಲ್ಲಿಂದ ನಮ್ಮ ಊರಿಂದ ಕೂರ್ಕಟ್ಟು ತಾರಾಡ್ಕೊ ಹೋಯ್ತಿಂದಲ್ಲ ಒಂದು ರೋಡ್ ಗಣಿ ಇಲ್ಲಿಂದ ನಮ್ಮ ಊರಿಂದ ಫುಲ್ ಚಿತ್ತಾಗಿ ಕುಡಿದ್ಬಿಟ್ಟು ಮನ ಸೇರ್ತಿದ್ಲ್ವ ಅಷ್ಟು ಮಟ್ಟ ಕುಟ್ಕೊಂಡು ತಾರಾಡ್ತಿದ್ನಲ್ಲ. ಈಗ ಬೈಕ್ ತಗೊಂಡು ಈಗ ನಮ್ಮಂತವ್ರನ್ನೇ ಬುದ್ಧಿ ಹೇಳ್ಕೊಂಡು ಈಗ ಬೈಕ್ ತಗೊಂಡು ನಮ್ಮ ಊರಿಗೆ ಬಿಟ್ಬಿಟ್ಟು ಹೋಯ್ತಾನಲ್ಲ ಅಂತ ಅವರೇ ಕೊಂಡಾಡ್ತಿದ್ರು. ಏನಾದ್ರು ನಿಮ್ಮ ಕೇಳಿದಾರೆ ಈ ರೀತಿ ಸಡನ್ ಆಗಿ ಕುಡಿತವನ್ನ ಹೆಂಗ್ ಬಿಟ್ಟ ಅಂತ ಏನಾದ್ರು ಯಾರಾದ್ರು ಕೇಳಿದ್ರು. ಆಗ ನಾನೇನಂತಂದು ನಮ್ಮ ಸ್ವಂತ ಬುದ್ಧಿಯಿಂದಪ್ಪ ಬಿಟ್ಟಿರೋದು ಅಂತ ಅವ್ರಿಗೆ ನಾನೊಂದು ಮಾತು ನಾನು ಹೇಳ್ದೆ, ಈ ಥರ ಒಳ್ಳೆ ಕೆಟ್ಟದಪ್ಪ ಬಿಟ್ಬಿಡಿ. ಅದು ಈಗ ಬಿಟ್ಟ ಮೇಲೆ ನಮ್ಗೆ ಈಗ ಅನ್ಸೋದು ಕೆಟ್ಟದಂತ. ಅದರಂತ ಕೆಟ್ಟ ಬುದ್ಧಿ ಯಾವುದೂ ಇಲ್ಲ. ಒಬ್ಬನ ಕೊಲನೂ ಮಾಡಿಸ್ತದ, ಒಬ್ಬನ ಇತ್ತ ಬಾ ಅನ್ಸಲ್ಲ. ಅದು ಬಿದ್ದ ಮೇಲೆ ಎಣ್ಣೆ ಒಳಗೆ ಬಿದ್ದ ಮೇಲೆ ಏನು ಬೇಕಾದ್ರೆ ಮಾಡಿಸ್ತದದು. ಆದ್ರೆ ಅದಂತ ಕೆಟ್ಟದ್ದು ಯಾವುದೂ ಇಲ್ಲ, ಬಿಡ್ಬಿಡಿ ಅಂತ ನಾನು ಈಗ ಅವ್ರಿಗೆಲ್ಲರಿಗೂ ಹೇಳೋದು. ನಾನು ನಿಮ್ಮ ಅಡಿಯರಾಗಿರ್ಬೋದು ಅಥವಾ ನಿಮ್ಮ ಎಲ್ಲರಿರುವಂತಹ ಕೆಲವು ಸ್ನೇಹಿತರಾಗಿರ್ಬೋದು ಒಂದು ಗೌರವವನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀನಿ. ಅಂದ್ರೆ ಮೊದಲು ತಾವುಗಳು ಕುಡಿತ ಸಂದರ್ಭದಲ್ಲಿ ಈ ರೀತಿ ಯಾವುದೇ ರೀತಿಯ ಗೌರವ ಆಗಿರ್ಬೋದು, ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರಾಗಿರ್ಬೋದು, ಈ ತರ ಮಾಡ್ತಾ ಇರ್ಲಿಲ್ಲ. ಅದೇ ಒಂದು ದಿನ ನಾವು ಅಂಗಡಿಗೆ ಹೋಗಿದಾಗ ಕುಡಿದ್ಬಿಟ್ಟು ಕೂಲಿ ಮಾಡ್ಬಿಟ್ಟೆ ಬೆಳಿಗ್ಗೆ ನೈಟು ಒಂದು 6-7 ಗಂಟೆ ಅಷ್ಟರಲ್ಲಿ ಒಬ್ಬ ಅಂಗಡಿಲಿ ಒಬ್ಬನ ಕೇಳಿದ್ವಿ, ಅಣ್ಣ 5 ರೂಪಾಯಿ ಬೀಡಿ ಕೊಡಂತಂದು. 5 ರೂಪಾಯಿ ನಿಮ್ಮ ಹತ್ರ ಕುಡ್ಕೋಗಿಲ್ಲ, 5 ರೂಪಾಯಿ ಒಂದು ಬೀಡಿನ ಕೊಡೋದು ಅಂದ್ಬಿಟ್ಟ. ಈಗ ಅದೇ ಅಂಗಡಿಯವ 10,000 ಬೇಕಂತ ಕೇಳ್ತಾನೆ. ಅದೇ ಅದಕ್ಕೆ ನಿನಗೆ ಬೇಕು 10,000 ಅಂತ ಇದ್ದಾನ ನಮ್ಮೂರವನಿ. ಆಗ ನೀನು ಹಿಡಿದಿದ್ದು ಕಾಸಾಗ್ಬಿಟ್ಟಿದೆ ಅಂತಂದ ನನ್ನ. ಅದೇ ನಮ್ಮ ಊರಲ್ಲಿ ಅಂಗಡಿ ಹಾಕಿರವನಿ. ಇವಾಗ ತಾವುಗಳು ಮೊದಲು ಕುಡಿತ ಸಂದರ್ಭದಲ್ಲಿ ಹೆಚ್ಚು ಕುಡ್ಕೊಂಡು ಬಂದಾಗ ತಮ್ಮ ಅಡಿಲಾಗಿರ್ಬೋದು, ತಮ್ಮ ಮನೆಗಳಲ್ಲಾಗಿರ್ಬೋದು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ? ಅವಾಗ ಮಾತುಗಳಂತಂದ್ರೆ ಇವನಂತ ಹೋಲಸು, ಇವನಂತ ಕುಡ್ಕ ಯಾರು ಇಲ್ಲ ಅಂತಿದ್ರು. ಯಾರು ದಂಡಕ್ಕೆ ಸೇರ್ತಿದ್ದಿಲ್ಲ, ನಮ್ಮ ಮನೆಯವರೇ ಸೇರ್ತಿದ್ದಿಲ್ಲ. ನಾನು ಫುಲ್ಲು ಎಣ್ಣೆ ಇಳಿದ ಮೇಲೆ ಹೋಗಿ ನಮ್ಮ ಮನೇಲಿ ಮನ್ಕಿದ್ದಿದ್ದಿ, ಈಚೆ ಮನೆ ಮನ್ಬಿಟ್ಟಿದ್ವಿ ಇಂಥ ಬೀದಿಲಿ ಎಲ್ಲ ಇಳಿದ ಮೇಲೆ. ಆಗ ಅದೆಲ್ಲ ಇದಾಗೋಯ್ತಿತ್ತಲ್ಲ, ನಾರ್ಮಲ್ ಆಗೋಯ್ತಿದ್ದ. ಆಗ ಹೋಗಿ ಮನೆ ಒಳಗೆ ಹೋಗಿ ಮನ್ಕತ್ತಿದ್ವಿ. ಪುನಃ ಇನ್ನು ಬೆಳಿಗ್ಗೆ ಇವತ್ತು ಜೇಬಿಲೆಲ್ಲ ಮಡಿಕತ್ತಿದ್ವಿ. 5 ಗಂಟೆ 6 ಗಂಟೆ ಆಗಲಿ ಎಚ್ಚರ ಜೊತೆ ಕುಡಿದ್ಬಿಡ್ತಿದ್ವಿ. ಪುನಃ ಮಾಮೂಲಿ ಹಾಳೆ ಹಂಗಾಗೋಯ್ತಿದ್ವಿ. ಏನಾದ್ರು ನಿಮ್ಮ ಆಡಿಯಲ್ಲಿ ಕೆಲವರು ಯಾರಾದರೂ ಯುವಕರು ಕುಡಿತಿದ್ರೆ ತಮ್ಮ ಒಂದು ಅನುಭವನ ಏನಾದ್ರು ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ? ಹೇಗೆ ರೀತಿ ಕುಡಿಬೇಡಿ, ಈ ರೀತಿ ಕುಡಿದ್ರೆ ನನ್ನಂಗೆ ಕೂಡ ಹಾಳಾಗ್ತೀರಾ, ಈಗ ಬುದ್ಧಿ ಮಾತುಗಳನ್ನ ಹೇಳ್ತಿದ್ರೆ ಹೇಗೆ? ಈಗ ಎಲ್ಲರಿಗೂ ಹೇಳಿ ಈಗ 1-2-3 ಬಿಟ್ಬಿಟ್ಟು ನನ್ನಿಂದ ಇನ್ನೊಬ್ಬ ಬಿಟ್ಟ ಹಂಗ ಹೇಳ್ಕೊಂಡು ಈಗೆಲ್ಲ ಸಂಪೂರ್ಣ ಬಿಟ್ಬಿಟ್ರು. ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ ಇವಾಗ ನನ್ನ ಮಾತುಗಳನ್ನ ಕೇಳಿ ಅವರು ಈ ಕುಡಿತನ ಬಿಟ್ಟಿದ್ದಾರೆ ಅಂತ? ಅವ್ರಿಗೆ ಈಗ ಭಾರಿ ಸಂತೋಷ. ಅವ್ರ ಹೆಂಗಸ ಮಕ್ಕಳು ಹೇಳ್ತಾರೆ. ಈಗ ನಾವು ಅದರಿಂದ ನಮ್ಮ ಗಂಡಸುಗಳು ಭಾರಿ ಸಂತೋಷ. ಅವರ ಕೂಲಿ ಮಾಡ್ತಾರ, ಮನಗೊಂದಷ್ಟು ದುಡ್ಡು ಕಾಸು ಕೊಡ್ತಾರ, ಮನೆಯವರೆಲ್ಲ ಅವರೇ ಮಾಡ್ಕೊಯ್ತಾರ ಅಂತ ಅವ್ರಿಗೆ ಭಾರಿ ಸಂತೋಷ. ಹೆಂಗಸ್ಗಳಾಗ ಈಗ ಸಂಪಾದನೆ ಮಾಡ್ಕೊ ದುಡ್ಡನ್ನೆಲ್ಲ ಉಳಿತಾಯ ಮಾಡ್ಕೊಂಡು ಹೋಗ್ತಿದ್ದೀರಾ? ಉಳಿತಾಯ ಬುದ್ಧಿ ಮಾತೇಕ ಅವ್ರ ಮೇಲೆ ಕೈ ನೆಟ್ಟು ನಾವು ಸತ್ಯ ಮಾಡ್ತಿದ್ವು. ಕುಡಿದ್ಗಂದಲ್ಲಿ ಬೆಳಿಗ್ಗೆ ಹೋದು ಮಾಮೂಲಿ ಅದೇ ರಾಗ ಅದೇ ಹಾಡು ಹಂಗೆ ಮಾಡ್ತಿದ್ವು. ಅವ್ರು 7 ಗಂಟೆ ಹಂಗೆ ಇನ್ನು ಕುಡಿಯಲ್ಲಪ್ಪ ನಾವು ಹಂಗೆಲ್ಲ ಹೇಳ್ತಿದ್ವು. ಇನ್ನು ಪುನಃ ಬೆಳಿಗ್ಗೆ ಜಕ ಅದೇ ಮಾಮೂಲಿ ಅದೇ ಕೆಲಸ. ಎಷ್ಟು ಹೇಳಿದ್ರು 1-2-3 ವರ್ಷ ಕಾಲ ಹಂಗೆ ಅದೇ ರಾಗ ಅದೇ ಹಾಡು. ಇವಾಗ ಕುಟುಂಬದವರ ಒಂದು ಸಹಕಾರ ಹೇಗಿದೆ ನಿಮ್ಮ ಮೇಲೆ? ಅವ್ರಿಗೆ ಒಳ್ಳೆ ಪ್ರೀತಿ. ಈಗ ನಮ್ಮ ಗಂಡದ್ರು ಬಿಟ್ಬಿಟ್ರಲ್ಲ, ಈಗ ಅವನ್ನೆಲ್ಲ ಒಟ್ಟು ಈಗ ಮರೆತು ಈಗ ನಮ್ಮ ಸಾಕು ಹೋಯ್ತಾರಲ್ಲ ಅನ್ನೋದೊಂದು ಅವ್ರಿಗೊಂದು ಖುಷಿ. ಈಗ ಅಂದ್ರೆ ತುಂಬಾ ಒಳ್ಳೆ ಅನನ್ಯವಾಗಿ ಜೀವನ ನಡೆಸ್ಕೊಂಡು ಹೋಗ್ತಿದ್ರೆ ಇವಾಗ. ಆ ಥರವಾಗಿ ಮಾಡಿ ನಾವು ಈಗ ಬಿಟ್ಬಿಟ್ರು. ಈಗ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡ್ತಿದ್ರಿ ಇವಾಗ? ಮಕ್ಕಳಿಗೆಲ್ಲ ಅವ್ರಿಗೆ ಕೇಳೋದೆಲ್ಲ ಬಟ್ಟ ಅದು ಇದು ಅವ್ರು ಕೇಳೋದೆಲ್ಲ ತಂದು ಕೊಡ್ತೀವಿ. ಈಗ ಮೊದಲು ಕುಡಿಯೋ ಸಂದರ್ಭದಲ್ಲಿ ಈಗ ಒಂದು ಮನೆ ನಿರ್ವಹಣೆಗೆ ಅಂತಂದ್ರೆ ಇವಾಗ ಮಕ್ಕಳಿಗೆ ಓದೋದಕ್ಕೆ ಬೇಕಾದಂತ ಪಠ್ಯ ಪುಸ್ತಕಗಳಾಗಿರ್ಬೋದು, ಮನೆಗೆ ಬೇಕಂತ ಅಡುಗೆ ಸಾಮಾನುಗಳಾಗಿರ್ಬೋದು, ಇದನ್ನೆಲ್ಲ ನೀವು ತಂದ್ಕೊಡ್ತಾ ಇರ್ಲಿಲ್ಲ ಅವಾಗ? ಆಗ ಸ್ವಲ್ಪ ಕಂಟ್ರೋಲೇ. ಮಕ್ಳಿಗೆ ತಂದು ಕೊಡ್ತೀವಿ ನಾವು. ಓದಂತೇವ ಬೈಂಡು ಬುಕ್ಸು ಅಂತ ತಿಂತಿದ್ದ. ಅದು ಬಿಟ್ರ ಇನ್ನು ಈ ಒಟ್ಟಗನೋದು ಇಲ್ಲವೇ ಇಲ್ಲ. ಎಲ್ಲಿ ಇವತ್ತು ಕೂಲಿ ಮಾಡೋದು ಇವತ್ತು ಕುಡ್ಕೊಂಡು ಪುನಃ ನಾಳೆ ಕೂಲಿ ಮಾಡೋದಕ್ಕೂ ಈಸ್ಕೊಂಡು ಕುಡ್ಕೊತೀವಿ ನಾವು. ಅಲ್ಲಿಂದ ಅಲ್ಲಿಗೆ
ಇನ್ನು 1 ರೂಪಾಯಿ ನಮ್ಮ ಜೇಬಲ್ಲಿ ದುಡ್ಡೇ ಇರ್ತಿಲ್ಲ. ನಾವು ಕರೆಕ್ಟಾಗಿ ಉಗಾದಿ ಹಬ್ಬದ ದಿವಸವೇ ನಮ್ಮ ಜೇಬಲ್ಲಿ ಒಂದು 10 ರೂಪಾಯಿ ಇರ್ತಿದ್ದಿಲ್ಲ ಒಂದೊಂದು ಟೈಮಲ್ಲಿ. ಆ ಥರದೊಂದು ಪರಿಸ್ಥಿತಿ ಇದ್ದದು. ಹಾಗೆ ತಮ್ಮ ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ದೀರಾ. ಆ ಹಬ್ಬಗಳು ಮಾಡುವಾಗ ತಮ್ಮ ಮನೆಗೆ ಅತಿಥಿಗಳನ್ನು ಕೂಡ ಬರಮಾಡ್ಕೊಳ್ತೀರಾ, ಅಂದರೆ ಸಂಬಂಧಗಳು ಕೂಡ ಬರಮಾಡ್ಕೊಳ್ತೀರಾ. ಈ ಕುಡಿಯಂಥ ಸಂದರ್ಭದಲ್ಲಿ ಆ ಅತಿಥಿಗಳು ಮನೆಗೆ ಬಂದಾಗ ಅವ್ರ ಜೊತೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರಿ ಅವಾಗ? ಏನಂತಂದ್ರೆ ನಾವು ಅಲ್ಲಿ ಇದ್ರ ತಾನೆ ನಡ್ಕೊಯ್ತೀವಿ, ಅಲ್ಲಿ ಇಲ್ವಲ್ಲ. ಈಗ ಅಂತೀವ್ರು ಈಗ 10 ಆಳು ಬಂದ್ರೂ ನಾವು ಒಂದು 15 ಜನ ಮನಸ್ಸಿದ್ಬೇಕಾರೆ ಊಟ ಮಾಡಿಸಿ ಅವ್ರನ್ನ ಕಳಿಸ್ತೀವಿ. ಆಗ ನಮ್ಗೆ ಇಲ್ವಲ್ಲ, ಅವ್ರಿಗೆಲ್ಲ ಇದು ಮಾಡೋವಾಗ ಅವ್ರು ಅಂತೀವ್ರಿ, ನಮ್ಮ ಅಂತೀವ್ರಿ ಅಲ್ಲಿ ಬರೋರು. ಆಗ ಅವರು ನಾವೆಲ್ಲ ಸೇರಿ ಕೂಡ್ದು ಏನೋ ಮನೇಲಿ ಒಂದಿಷ್ಟು ಗಂಜಿ ಕಾಯಿಸಿ ಕುಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಯ್ತಿದ್ರು. ನಮ್ಮ ಪಾಡ್ಗೆ ನಾವು ಇದೆ ಅವ್ರು ತಗೊಬರೋ ದುಡ್ಡು ನಾವೇ ಇಸ್ಕೊಂಡು ಕುಡ್ಕೊತೀವಿ ಅಲ್ಲಿ. ಅವ್ರು ಜೊತೆಲಿ ಸೇರ್ಕೊಂಡು ಅವ್ರ ಗಂಡಸ್ಗಳು ನಾವು ಎಲ್ಲ ಸೇರ್ಕೊಂಡು. ಈಗ ನಿಮ್ಮ ಸಂಬಂಧಿಕರಲ್ಲೇ ಈಗ ಕುಡಿಯೋರು ಬಂದಾಗ ನಿಮ್ಮ ಮನೆಗೆ ಇವಾಗ ನೀವು ಕುಡಿತವನ್ನು ಬಿಟ್ಟಿದ್ದೀರಾ, ಅವ್ರು ಏನಾದರೂ ನಿಮ್ಮ ಬಗ್ಗೆ ಸಡನ್ ಆಗಿ ಹೇಗೆ ಬಿಟ್ಟ ಮಾತಾಡ್ತಾರೆ ಬಂದ ಅದು ಹೆಂಗೆ ಬಿಟ್ಟಪ್ಪ ಏನು ಕತೆ ಅಂತೆಲ್ಲ ಕೇಳ್ತಾರೆ. ಇದು ನನ್ನ ಬುದ್ಧಿ ಬರೋ ಬಗ್ಗೆ ನಾನೇ ಬಿಟ್ಟದು. ಆದ್ರೆ ನೀವು ನಾ ಹೇಳೋ ಮಾತನ್ನ ಕೇಳ್ಕೊಂಡು ನೀವು ಸ್ವಲ್ಪ ಅದನ್ನ ಹಿಂದಿಡಿ ಅಂತೆಲ್ಲ ಹೇಳಿದೆವು. ಅವರು ಹ್ಞೂ ಅಂತಾರೆ ಮಾಮೂಲಿ ಹಂಗೆ. ಹಾಗೆಯೇ ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂಥ ಎಷ್ಟೋ ಕುಟುಂಬಗಳಿಗೆ ಕೊನೆಯದಾಗಿ ಏನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ತಮ್ಮ ಒಂದು ಅನುಭವದ ಪ್ರಕಾರ? ಅವ್ರಿಗೆ ನಾವೇನು ಹೇಳೋ ಮಾಮೂಲಿ ಅವರು ಅದೇ ಥರ ಕುಡಿತಾರ. ಅವ್ರನ್ನ ನಾವು ಜನ ಬಂದ್ರೆ ನಾವು ಒಂದು ಯಾರೇ ಕಾಣಲಿ ಕುಡಿತವ್ರನ್ನ ನಾವು ಅದನ್ನೇ ಹೇಳೋದು, ನಮ್ಮ ಕಡೆ ನೀವು ಸ್ವಲ್ಪ ಹಿಂದರಿಯಪ್ಪ ಅದನ್ನ ಬಿಟ್ಬಿಡಿ, ಅದ್ರದ್ದು ಏನ ಅವ್ರು ನಿಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿರ್ತಾರ ಇದರಿಂದ ಅಂತ ನಾವು ಅದನ್ನು ಹೇಳ್ತೀವಿ. ಅವರು ಕೇಳೋರಾದ್ರೆ ಹೇಳ್ತಾರೆ ಹ್ಞೂ ಅನ್ಕೊ ಹೋಯ್ತಾರ. ಇನ್ನು ಮಾಮೂಲಿ ಹಂಗೆ ಅವರು ಮನೇಲಿ ಹೋಗಿ ಮಾಮೂಲಿ ಇರ್ತಾರೆ. ಈಗ ನಾನು ಸ್ವಂತವಾಗಿ ನಾನು ಹೆಂಗೆ ಬಿಟ್ಟು ಅದೇ ಥರವಾಗಿ ನೀವು ಸ್ವಲ್ಪ ಬಿಡ್ಬಿಡಿಯಪ್ಪ ಇದನ್ನ ಮರ್ತು ಬಿಡಿ, ಅದರಿಂದ ಅದು ಬಿಟ್ಟಿಂದ ಈಚೆಗೆ ನಮ್ಮ ಜೀವನನೂ ಬದಲಾವಣೆ ಆಗಿರೋದು ಅಂತ ನಾನು ಹೇಳ್ದೆ ಅವ್ರಿಗೆ. ಹೇಳಿದ್ರಿ ಒಂದು ಹೋಗಿ ಪುನಃ ಹಂಗೆ ಅವ್ರ ಮನೇಲಿ ಥರವಾಗಿ ಅವರು ಹೆಂಗ್ಸ್ ಮಕ್ಕಳಿಗೆಲ್ಲ ಅವರು ಹಂಗೆ ಕಿರ್ಕೊಳ ಕೊಟ್ಟು ಮಾಡ್ತಾಯಿದ್ರು. ಹಂಗೆ ಇನ್ನೊಬ್ಬ ಬಿಟ್ಟ. ಭಾಳ ಸಂತೋಷ ದೇವರವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ತುಂಬ ಚೆನ್ನಾಗಿ ನಡ್ಕೋಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು ದೇವರವರೇ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಪುರದಕಟ್ಟೆ ನಿವಾಸಿಗರಾದ ಶ್ರೀಯುತ ದೇವರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.